12:30 ಇಬ್ರು ಮಾತಾಡ್ಕೊಂಡು ಮಲಗಿದಾಗ 12:30 ಮಲಗಿದಾಗ ಯಾರದು ಚಿಕನ್ ಪಲಾವ್ ಮಾಡ್ತಾ ಇದ್ದಾಳೆ. ಇದು ಗ್ರೇವಿ, ಚಿಕನ್ ಗ್ರೇವಿ. ಇದು ಇಲ್ಲಿ ಇವ್ರು 3 ಜನ ಇಲ್ಲಿ ಕುತ್ಕೊಂಡು ತಿಂತಾವ್ರೆ ರೂಮಲ್ಲಿ. ಎಲ್ಲ ಕುತ್ಕೊಂಡು ತಿಂತಾವ್ರೆ ನೋಡಿ ತಿಂಡಿ. ಟೇಸ್ಟ್ ಹೆಂಗೈತೆ? ಚಿಕನ್ ಪಲಾವ್ ಗ್ರೇವಿ ಅವರಲ್ಲಿ. ಇಂಥ ಮಕ್ಳಿಗೆ ಏನು ಹೇಳಿರಿ? ಏನು ಹೇಳ್ಬೇಡಿ, ಬಡೀರಿ ಚಪ್ಪಾಡಿ ಅಷ್ಟೇ. ಇವ್ರಿಗೆ ಊಟಕ್ಕೆ ಬಡಿಸೋಷ್ಟೊಳಗೆ ನಮಗೆ ಸಾಕಾಗೋಯ್ತು. ವೆರೈಟಿ ತಗೊಂಡು ಚಾಕ್ಲೇಟ್ ಕೋನು ನಾನು ತಿಂದ್ಬಿಟ್ಟಿವೆ. ಬೆಳಿಗ್ಗೆ ಸ್ನಾನ ಮಾಡ್ಬಿಟ್ಟು ಪಂಚಾಂಗ ಕೇಳ್ಕೊಂಡು ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಾ ನವೀನ್, ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಭಾನುವಾರ ಬೆಳಿಗ್ಗೆ ಬಂದು 10 ಗಂಟೆ ಹತ್ತತ್ರ ಆಗಿದೆ. ಬೇಗನೆ ಎದ್ದು ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಎಲ್ಲ ಮುಗ್ದಿದೆ. ತಿಂಡಿ ಏನು ಮಾಡಿಲ್ಲ. ತಿಂಡಿಗೆ ನಾವು ಹೊರಗಡೆ ಹೋಗ್ತಾಯಿದ್ದೀವಿ. ಹೋಟ್ಲಿಗೇನು ಹೋಗ್ತಾಯಿಲ್ಲ, ತಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಅಮ್ಮ ಅಲ್ಲಿಗೆ ಬನ್ನಿ ತಿಂಡಿ ಇಲ್ಲಿ ಮಾಡ್ಕೊಳ್ಳೋರಿ, ಮಧ್ಯಾಹ್ನ ಅಡುಗೆ ಅಲ್ಲಿ ಮಾಡ್ಕೊಳ್ಳೋರಿ ಅಂತ ಹೇಳಿದ್ರು. ಹಾಗಾಗಿ ಅಮ್ಮ ಅಲ್ಲಿ ರೆಡಿ ಮಾಡಿದ್ದಾರೆ, ತಿಂಡಿಗೆ ಹೋಗ್ತಾ ಇದ್ದೀವಿ. ಇವತ್ತು ವಿಡಿಯೋ ಹೀಗೆ ಕಂಟಿನ್ಯೂ ಆಗ್ತಾ ಇರುತ್ತೆ. ಇವತ್ತು ದಿನ ಪೂರ್ತಿ ಹೇಗಿರುತ್ತೆ, ಹೇಗೆಲ್ಲ ಇರ್ತೀವಿ ಅಂತ ನಾನು ನಿಮಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ನಮ್ಮ ಬೆಸ್ಟ್ ನೋಡಿ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಕೂತಿದ್ದಾರೆ. ನಾವು ರಾತ್ರಿ ಮಲಗಿದಾಗ ಎಷ್ಟೊತ್ತು ಗೊತ್ತಾ? 12:30 ಇಬ್ಬರು ಮಾತಾಡ್ಕೊಂಡು ಮಲಗಿದಾಗ 12:30 ಮಲಗಿದಾಗ ಕೇಳಿಸ್ತಾ ಇತ್ತಂತೆ. ನನ್ನ ಹಸ್ಬೆಂಡ್ಗೆ ಹೇಳ್ತಾರೆ ಕೇಳಿಸ್ತಾ ಇತ್ತು. ಸಾಕು ಅಂತ ಮಾತು ಮುಗಿಲಿಲ್ಲ, ಆದರೆ ಸಾಕು ಅಂತ ಹೇಳಿ ನಾವೇ ಮಲ್ಕೊಬಿಟ್ವಿ. ಟೈಮ್ ಆಗುತ್ತೆ ಅಂತ ಹೇಳಿ ಮಲ್ಕೊಂಡ್ವಿ. ಮಕ್ಕಳು ಯಾರೂ ಇನ್ನೂ ಬಂದಿಲ್ಲ, ಅಲ್ಲೇ ಅವರೇ. ತಿಂಡಿ ಎಲ್ಲ ತಿನ್ಕೊಂಡು ಆಮೇಲೆ ಒಟ್ಟಿಗೆ ಬರ್ತಾರೆ. ಹಾಗೆ ನನ್ನ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ನನಗೆ ಸಪೋರ್ಟನ್ನು ನೀಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ, ನಾನು ಬಿಡೋ ಹೊಸ ವೀಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಾನು ಹಳೆ ವ್ಯೂವರ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ವೆಲ್ಕಮ್ ಬ್ಯಾಕ್. ಓಕೆ, ಈಗ ಅಮ್ಮನ ಮನೆಗೆ ಹೊರಡ್ತಾ ಇದ್ದೀವಿ ನಾವು. ನಾನು ಮಟನ್ ತಂದಿದ್ರು, ಮಟನ್ ಎಲ್ಲ ತೊಳೆದಿಟ್ಟಿದ್ದೀನಿ, ನಿಮಗೂ ತೋರಿಸ್ತೀನಿ. ಮಟನ್ ಎಲ್ಲ ತೊಳೆದಿಟ್ಟಿದ್ದೀನಿ, ಮೊಟ್ಟೆ ಇಟ್ಟಿದ್ದೀನಿ, ಮಟನ್ನು ಕೂಡ ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ಮಧ್ಯಾಹ್ನ ಮಟನ್ ಸಾಂಬಾರು ಮಾಡ್ಕೊಳ್ಳೋಣ ಅಂತ. ಚಿಕನ್ ತೊಗೊಬಂದಿದ್ದಾರೆ, ಲಾಲಿಪಾಪ್ ತೊಗೊಬಂದಿದ್ದಾರೆ. ಅದನ್ನು ಕೂಡ ಕಬಾಬ್ಗೆ ಕಲಸಿ ಫ್ರಿಜ್ಜಲ್ಲಿ ಎತ್ತಿಟ್ಬಿಟ್ಟೆ. ಅದು ಎಣ್ಣೆಗೆ ಹಾಕಿ ಕರಿತೀನಲ್ಲ, ಅವಾಗ ತೋರಿಸ್ಕೊಡ್ತೀನಿ. ಫ್ರಿಜ್ಜಲ್ಲಿ ಹಾಕಿ ಎತ್ತಿಟ್ಬಿಟ್ಟಿದ್ದೀನಿ. ಹೆಂಗಿದೆ ಅಂತ ನೀವು ನೋಡ್ಕೊಳ್ಳಿ. ಟೇಸ್ಟ್ ನಾವು ನೋಡ್ತೀವಿ. ಓಕೆ, ತೋರಿಸ್ತೀವಿ. ಟೇಸ್ಟ್ ನಾವು ಮಾಡ್ಕೊತೀವಿ ನೋಡಿ. ನಾವು ಬೆಸ್ಟ್ ಹೇಳ್ತಾವಳೆ, ಟೇಸ್ಟ್ ನಾವು ನೋಡ್ಕೊತೀವಿ ಅಂತ ಹೇಳ್ತೀವಿ. ಕಲರ್ ನೀವು ನೋಡ್ಕೊಂಡು ಅಂತ ಹೇಳಿ. ಓಕೆ, ಇವತ್ತಿನ ವ್ಲಾಗ್ನ ಈ ರೀತಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆ, ಈಗ ಹೋಗೋಣ ಅಮ್ಮನ ಮನೆಗೆ. ಅಮ್ಮ ಫೋನ್ ಮಾಡ್ತಾನೆ ಇದ್ದಾರೆ, ಇನ್ನೂ ಬಂದಿಲ್ವಲ್ಲ ನೀವು ಅಂತ. ಈಗ ಆಲ್ರೆಡಿ ಟೈಮ್ ಆಗೋಗಿದೆ. ಈಗ ಹೊರಡೋಣ, ಅಲ್ಲಿ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ನೋಡಿ ಫ್ರೆಂಡ್, ಬಂದೆ ಅಮ್ಮನ ಮನೆಗೆ. ನಮ್ಮ ಸಣ್ಣಿ ಮಾಡ್ತಾ ಇರೋದು ಚಿಕನ್ ಪಲಾವ್. ಇವಳು ಚಿಕನ್ ಪಲಾವ್ ಅಂತೆ, ಇವಳು ಚಿಕನ್ ಗ್ರೇವಿ. ಇವಳು ನಮ್ಮ ಕರ್ಗೋ ಚಿಕನ್ ಪಲಾವ್ ಅಲ್ವಾ? ಪಲಾವ್ ನಿಂದು ಚಿಕನ್ ಗ್ರೇವಿ ಎರಡು ಮಾಡ್ತಾವೆ. ನಮ್ಮಮ್ಮ ಎಲ್ಲ ರೆಡಿ ಮಾಡಿಕೊಡ್ತಾವ್ರೆ ಕುತ್ಕೊಂಡು. ಎಲ್ಲ ರೆಡಿ ಮಾಡ್ಕೊಡ್ತಾವ್ರೆ ನೋಡಿ. ಎಲ್ಲ ಮುಗಿಸ್ಕೊ ಬಂದೀವಿ ನಾವು. ಕಾಫಿ ಗಿಫಿ ಎಲ್ಲವ ಇದು ಎದ್ದಿ ಕೂತೈತೆ ಫೋನ್ ನೋಡ್ತಾ ಬೆಳಿಗ್ಗೆನೆಯ. ಇವಾಗ ಎದ್ರ ಅವಾಗಲೇ ಎದ್ರ? ಈಗ ಎದ್ದಿರೋದೆ. ಹಾಂ, ಎದ್ದು ಮಾವ ಮಲಗಿದಾನ ಇನ್ನೂ?
ಇವೆರಡು ನೋಡಿ ಇಲ್ಲಿ. ಓ ಎಲ್ಲ ಫೋನಲ್ಲಿ ಬ್ಯುಸಿ ಆಗೋಗವ್ರೆ. ನನ್ನ ಮಗ ದೊಡ್ಡವನು ಟ್ಯೂಷನ್ ಮುಗಿಸ್ಕೊ ಬಂದವನೇ, ಆಲ್ರೆಡಿ ಎದ್ದು ಹೋಗಿ ಬೆಳಗ್ಗೆನೆ ಮಾರ್ನಿಂಗ್ ಟ್ಯೂಷನ್ ಮುಗಿಸ್ಕೊಂಡು ಬಂದವನೇ. ಇವ್ರು ನೋಡು ಇಬ್ರೂ ಫೋನಲ್ಲಿ ಬ್ಯುಸಿ ಆಗವ್ರೆ. ಫೋನಲ್ಲಿ ಬ್ಯುಸಿ ಆಗೋಗವ್ರೆ ಫ್ರೆಂಡ್ಸ್. ಮಕ್ಳಿಗಾದರೆ ಹೆಂಗೆ ಮಾಡೋದು, ಎಲ್ಲರೂ ಫೋನಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನೋಡಿಲ್ಲಿ ನನ್ನ ಕಂದಮ್ಮನ ಸೈಕಲು. ನನ್ನ ಕಂದಮ್ಮ ಮಾತ್ರ ಇಲ್ಲ, ನನ್ನ ಕಂದಮ್ಮನ ಸೈಕಲ್ ಇದು. ಅಯ್ಯೋ ಹೊಸಿ ಖುಷಿಯಲ್ಲ ಅದಕ್ಕೆ ಜನಗಳು ನೋಡ್ಬಿಟ್ರೆ. ಅಯ್ಯಪ್ಪ ಏನು ಕುಣ್ದಾಡ್ಬಿಡೋದು ಎಲ್ಲರೂ ನೋಡಿದರೆ. ಈಗ ಮಗಳು ಪಲಾವ್ ಮಾಡ್ತಾ ಇದ್ದಾಳೆ. ಇದು ಗ್ರೇವಿ, ಚಿಕನ್ ಗ್ರೇವಿ. ಇದು ಪಲಾವ್. ಬರೀ ನಾವು ಸಂಡೇ ಬಂದರೆ ಸಂಡೇ ಸ್ಪೆಷಲ್ ನಾನ್ ವೆಜ್, ಮಟನ್ ಚಿಕನ್ ತಿನ್ನೋದೆ ನಾವು ಎಷ್ಟೇ ಆದರೂ. ಅದಕ್ಕೆ ಇಲ್ಲಿ ಇವ್ರು 3 ಜನ ಇಲ್ಲಿ ಕುತ್ಕೊಂಡು ತಿಂತವ್ರೆ ರೂಮಲ್ಲಿ. ನೋಡಿ ಇವನೊಬ್ಬ ಅಂತಾನೆ. ಬ್ಲಾಗ್ ಮಾಡಿ ಅಂತ ಹೇಳ್ಕೊಟ್ಟವನೇ ಇವನು. ಇವನೇ ಮುಖ ತೋರಿಸಲ್ಲ ಫ್ರೆಂಡ್ಸ್. ಹಾಲಲ್ಲಿ ಎಲ್ಲ ಕುತ್ಕೊಂಡು ತಿಂತವ್ರೆ ನೋಡಿ ತಿಂಡಿ. ಟೇಸ್ಟ್ ಹೆಂಗೈತೆ ನವಿ? ಒಳ್ಳೆ ತರಲೆ ಹೆಂಗೆ ಮಾತಾಡ್ತೀರಿ ಕಣ್ರಿ. ಎಲ್ಲ ಕುತ್ಕೊಂಡು ತಿಂತಾ ಇದ್ದೀವಿ. 10:30 ತಿಂಡಿ ತಿಂತಾ ಇರೋದು ಟೈಮು. 10:30 ತಿಂತಾ ಇದ್ದೀವಿ. ನಾನು ಕೂಡ ತಿಂತಾ ಇದ್ದೀನಿ ಚಿಕನ್ ಪಲಾವ್ ಗ್ರೇವಿ. ನೋಡಿ ಎಲ್ಲ ತಿನ್ನೋದ್ರಲ್ಲಿ ಬ್ಯುಸಿ ಆಗೋಗವ್ರೆ. ಎಲ್ಲ ತಿಂದಾದ್ಮೇಲೆ ಲೇಟ್ ಆಯಿತು ಕೊಟ್ಟಿರೋ ತಿಂಡಿ ಅಂತ. 8 ಗಂಟೆ 8:30 9 ಗಂಟೆ ಒಳಗಡೆ ಎಲ್ಲ ತಿಂಡಿ ಆಗಬೇಕು ಅಂತ ನನ್ನ ಹಸ್ಬೆಂಡ್ ಹೇಳೋದು. ಈಗ ನಾನು ತಿಂಡಿ ಎಲ್ಲ ತಿಂದ್ಬಿಟ್ಟು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಎಲ್ಲರೂ ಬಿಸಿ ಬಿಸಿ ಪಲಾವು ಚಿಕನ್ ಗ್ರೇವಿ ತಿಂದ್ಬಿಟ್ಟು ಚಳಿ ಆಗ್ತಾ ಇದೆ ಅಂತ ನೋಡಿ ಎಲ್ಲ ಕೂತವ್ರೆ. ಚಳಿ ಚಳಿ ಅಂದ್ಬಿಟ್ಟು ಎಲ್ಲ ಕವರ್ ಮಾಡಿಬಿಟ್ಟು ಎಲ್ಲ ಆರಾಮಾಗಿ ಕೂತವ್ರೆ. ಈಗ ನಾವು ಕೂಡ ನಮ್ಮ ಮನೆಗೆ ಹೊರಡ್ತೀವಿ. ಅಯ್ಯೋ ಹೋಯ್ತು. ಮೂವಿ ನೋಡ್ತಾ ಇದ್ರು, RR ಮೂವಿ. RR ಮೂವಿ ನೋಡ್ತವ್ರೆ. ಈಗ ನಾವು ನಮ್ಮ ಮನೆಗೆ ಹೊರಡ್ತೀವಿ. ನಮ್ಮ ಮನೆಗೆ ಹೊರಡ್ತೀವಿ. ಹಾಂ ಯಾಕೇನ ಹೋಗಿ ಅಡುಗೆ ಮಾಡೋಗಿ. ಇಲ್ಲಿಂದ ಅಲ್ಲಿಗೆ ಬರ್ತೀವಿ ಊಟ ಮಾಡೋಕ್ಕೆ. ಫೋನ್ ಮಾಡಿ ಬರ್ತೀವಿ. ಈಗ ಹೊರಡೋಣ, ಟೈಮ್ ಆಗೋಗಿದೆ ಆವಾಗಲೇ. ಅಮ್ಮನ ಮನೆಯಿಂದ ಬಂದ್ವಿ. ಮಕ್ಕಳೆಲ್ಲ ಅಲ್ಲೇ ಉಳ್ಕೊಂಡ್ರು. ಮೂವಿ ನೋಡ್ತಾ ಇದ್ರಲ್ಲ, ನಾವಿಲ್ಲೇ ಇರ್ತೀವಿ ಅಂತ ಉಳ್ಕೊಂಡ್ರು. ನಾನು ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಅರಿಶಿನ ಈರುಳ್ಳಿ ಎಲ್ಲ ರುಬ್ಬಿ ಹಾಕಿದ್ದೀನಿ. ಸಾಂಬಾರೆಲ್ಲ ಮಾಡಿಟ್ಬಿಟ್ರೆ ಆಮೇಲೆ ಊಟ ಮಾಡ್ಬೋದು ಮುದ್ದೆ ಮಾಡಿಕೊಂಡು ಅಂತ. ರೈಸ್ ಮಾಡಿದ್ದೀನಿ, ರೈಸ್ ಮಾಡಿಟ್ಟಿದ್ದೀನಿ. ಇದೆಲ್ಲ ಆದಮೇಲೆ ನಾವು ಸ್ವಲ್ಪ ತಿಂಡಿ ಎಲ್ಲ ತಿಂದಿದ್ದು ಲೇಟ್ ಅಲ್ವಾ, ಹಾಗಾಗಿ ಲೇಟಾಗಿ ಊಟ ಮಾಡೋಣ ಅಂತ ಹೇಳಿ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ. ನವೀನ್ ಮಾಮೂಲಿ ವರ್ಕ್ ಪ್ರೆಸರಲ್ಲಿದ್ದಾರೆ, ವರ್ಕ್ ಮಾಡ್ತಾವ್ರೆ. ಆ ಬೆಸ್ಟಿ ಕೂತೈತೆ ನೋಡಿ, ರೆಸ್ಟ್ ಮಾಡ್ತಾ ಕೂತವಳೆ. ಮಸಾಲೆಗೆಲ್ಲ ರೆಡಿ ಮಾಡಿಕೊಟ್ಲು, ಮಸಾಲೆ ಎಲ್ಲ ರುಬ್ಕೊಟ್ಲು, ಎಲ್ಲ ರೆಡಿ ಮಾಡಿಕೊಟ್ಲು. ಕಣ್ಣು ತೂಗುಡಿಸ್ತಾವೆ. 12:30 ಗಂಟೆ ಎದ್ದಿದ್ದು. ಇವಾಗ ಅಲ್ಲೆಲ್ಲ ಓಡಾಡ್ಕೊಂಡು ಬಿರಿಯಾನಿ ಚಿಕನ್ ಎಲ್ಲ ತಿನ್ಬಿಟ್ಟು ಬಂದು ಕಣ್ಣಿಂಗ್ ಅಂತೈತೆ ಹಿಂಗೆ. ಅದಕ್ಕೆ ಕೂತಿದ್ದೀನಿ. ಅದಕ್ಕೆ ರೆಸ್ಟ್ ಮಾಡು ಅಂತಂದೆ ನಾನೇ. ಮಲ್ಕೋ ಸ್ವಲ್ಪ ಹೊತ್ತು, ಇನ್ನೂ ಲೇಟಲ್ಲಿ ಊಟ ಮಾಡೋದು. ಅಲ್ಲಿ ತಿಂಡಿ ಎಲ್ಲ ತಿಂದಿದ್ದೀವಲ್ವ, ಸ್ವಲ್ಪ ಲೇಟಾಗಿ ಊಟ ಮಾಡಿದ್ರೆ ಆಯಿತು ಅಂತ. ಏನು ಸ್ಪೆಷಲ್ ಏನು ಅಷ್ಟು ಜಾಸ್ತಿ ಏನು ಮಾಡ್ತಾಯಿಲ್ಲ, ಬರೀ ಮಟನ್ ಸಾಂಬಾರು ಕಬಾಬ್ ಅಷ್ಟೇ. ಚಿಕನ್ ಚಾಪ್ಸ್ ಮಾಡೋಣ ಅಂತ ಅಂದ್ಕೊಂಡೆ, ಅಂದರೆ ಬೇಡ ಅಂತ ಇದ್ದೀನಿ. ಬೇಡ, ಚಿಕನ್ ತಿನ್ಕೊಂಡ್ ಬಂದಿರೋದು. ಬಿರಿಯಾನಿ ಗ್ರೇವಿ ಎಲ್ಲ ಮಾಡಿದ್ರು.
ಇಲ್ಲೂ ಮಾಡ್ತಾವಳೆ, ಅದೇನೆ ಸಾಕು ಅಷ್ಟೇನೆ ಸುಮ್ಮನಿರು ಅಂತ ಹೇಳಿದೆ. ಅದಕ್ಕೆ ಬೇಡ ಚಿಕನ್ ಸಬ್ಸೇನು ಬೇಡ, ಕಬಾಬ್ನೇ ಹಾಕ್ಕೊಡು ಮಕ್ಕಳು ತಿಂತಾರೆ ಅಂತ ಹೇಳ್ತಾವಳೆ. ನಾನೀಗ ಅಡುಗೆಲ್ಲ ಮುಗಿಸ್ಬಿಡ್ತೀನಿ. ಅಡುಗೆಲ್ಲ ಮಾಡಿಬಿಟ್ರೆ ಕುತ್ಕೊಂಡು ಆರಾಮಾಗಿ ಮಾತಾಡ್ಬೋದು ಅಂತ. ಅಡುಗೆ ಎಲ್ಲ ಆಲ್ಮೋಸ್ಟ್ ಆಯಿತು. ಆಲ್ಮೋಸ್ಟ್ ಏನೋ ಎಲ್ಲ ಮುಗೀತು. ಕಬಾಬ್ ಒಂದು ಬೇಯಿಸ್ಬೇಕು. ಆದರೆ ನನ್ನ ಮಕ್ಕಳು ಎಂಥ ಮಕ್ಕಳಂದರೆ ಇನ್ನೂ ಬಂದೇ ಇಲ್ಲ ಫ್ರೆಂಡ್ಸ್. ಇಂಥ ಮಕ್ಳು ಇರಬೇಕು. ಅಮ್ಮದಿರಿಗೆ ಹೆಲ್ಪ್ ಮಾಡ್ಕೊಡೋಕ್ಕೆ ಅಂತ ಬರ್ತಾರೆ ಅಂತಂದರೆ ಮೂವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾವ್ರಲ್ಲಿ. ಇಂಥ ಮಕ್ಳಿಗೆ ಏನು ಹೇಳಿರಿ? ಏನು ಹೇಳ್ಬೇಡಿ, ಹೊಡೀರಿ ಚಪ್ಪಾಳೆ ಅಷ್ಟೇ. ಬಂದ್ರು ಐ ಪಾಪ ಎಲ್ಲ ಬಂದೆ ಇದು ಬಂಗಾರಿ ಬತ್ತು, ನನ್ನ ಮುದ್ದಮ್ಮ ಬತ್ತು. ಎಲ್ಲ ಕರ್ಕೋದ ಹಾಗೆ ಕರ್ಕೋಗ ಅವನ ರೂಮ್ ಐತೊಳಕ್ಕೆ ಹೋಗೋಣ. ಊಟ ಗೀಟ ಮಾಡ್ಕೋದೇನೇನೋ ತಿಂತಾಡಿ. ಫೈನಲಿ ಇವಾಗ ಕಬಾಬ್ ಬೇಯಿಸ್ತಾ ಇದ್ದೀವಿ. ಕಬಾಬ್ ಲಾಲಿಪಾಪ್. ಎಲ್ಲರೂ ಕೂಡ ಮಕ್ಕಳೆಲ್ಲ ಬಂದರು. ತಮ್ಮನ ಮನೇಲಿದ್ರಲ್ಲ ಎಲ್ಲ ಕೂಡ ಮಕ್ಕಳೆಲ್ಲ ಬಂದರು. ಎಲ್ರಿಗೂ ಊಟ ಕೊಟ್ಬಿಡೋಣ ಅಂತ ಹೇಳಿ ಇವಾಗ ಎಣ್ಣೆಲಿ ಕರಿತಾ ಇದ್ದೀನಿ. ಎಲ್ರಿಗೂ ಊಟ ಕೊಟ್ಬಿಟ್ಟು ಅವರೆಲ್ಲ ಊಟ ಮಾಡಿಕೊಂಡ್ರೆ ನಾವು ಸ್ವಲ್ಪ ಇನ್ನೊಂದು ಸ್ವಲ್ಪ ಕೂತ್ಕೊಂಡು ಮಾತಾಡಿಕೊಂಡು ಮಾತುಕತೆ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಹಾಗಾಗಿ ಇದನ್ನು ಬೇಯಿಸ್ಬಿಡೋಣ ಅಂತ ಬೇಯಿಸ್ತಾ ಇದ್ದೀನಿ. ಈಗ ಆಲ್ರೆಡಿ ಸ್ವಲ್ಪ ಬೇಯಿಸಿದ್ದೀನಿ. ಇದಿಷ್ಟ ಆದರೆ ಎಲ್ರಿಗೂ ಊಟ ಕೊಟ್ಬಿಟ್ಟದೆ ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಇನ್ನೊಂದು ಕಂದಮ್ಮ ಬಂದೈತಿ. ಇಲ್ಲಿ ಇಲ್ಲ ಇಲ್ಲ ಅಂತಿದ್ನಲ್ಲ, ಬಂದದೇ ಇದು ಕಂದಮ್ಮ. ಬಾ ಹಾಯ್ ಹಾಯ್ ಮಾಡು. ಅಲ್ಲಿ ಇಲ್ಲ ಇಲ್ಲ ಅಂತಿದ್ನಲ್ಲ, ಸೈಕಲ್ ತೋರಿಸ್ಬಿಟ್ಟು ನೋಡಿ ನನ್ನ ಕಂದಮ್ಮ ಇಲ್ಲ ಊರಿಗೆ ಹೋಗೋದೆ ಅಂತ. ಹಾಂ, ಈಗ ಊರಿಂದ ಬಂದದೆ. ಅವ್ರ ಅಮ್ಮಂಗೆ ಹುಷಾರಿರ್ಲಿಲ್ಲ, ಊರಿಗೆ ಹೋಗಿದ್ಲು. ನೋಡಿ ಹೆಂಗಾಗವಳೆ ಹುಷಾರು ತಪ್ಪು. ನೋಡಿ ಫ್ರೆಂಡ್ಸ್ ಏನು ಮಾಡೋದು. ಎಲ್ಲ ಬಂದರು ಮಕ್ಕಳೆಲ್ಲ ಬಂದು ಕೂತಿದ್ದಾರೆ. ಇವಾಗ ಎಲ್ರಿಗೂ ಊಟಕ್ಕೆ ಹಾಕೊಡೋಣ. ಇನ್ನೇನಾದ್ರು ರೂಮ್ ಬಿಟ್ರೆ ಇನ್ನೇನು ಇಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲ ಊಟ ಮಾಡ್ತಾವ್ರೆ. ಇವ್ರಿಗೆ ಊಟಕ್ಕೆ ಬಡಿಸೋಷ್ಟೊಳಗೆ ನಮಗೆ ಸಾಕಾಗೋಯ್ತು ನೋಡಿ. ನಮ್ಗೆ ಆ ಪೀಸ್ ಬೇಡ, ನಮ್ಗೆ ಈ ಪೀಸ್ ಬೇಡ, ನಮ್ಗೆ ಹಂಗೆ ಬೇಡ ಹಿಂಗೆ ಬೇಡ ಅನ್ನೋ ಮಕ್ಕಳೆಯ ಒಂದು ನೆಟ್ಗೆ ಹಾಕಿಸ್ಕೊಂಡು ತಿನ್ನಕ್ಕಿಲ್ಲ. ಖುಷಿ ಹಿಂಗೆ ಅನ್ನಕ್ಕನವ ಇನ್ನೊಂಚೂರು. ಇವನೊಬ್ಬ ಅನ್ನನೇ ಊಟ ಮಾಡಿಕ್ಕಿಲ್ಲ ಫ್ರೆಂಡ್. ಯಾಕೆ ಅಂತ ಕೇಳಿ ನೀವು ಅವನು, ಯಾಕಪ್ಪ ಅನ್ನ ಊಟ ಮಾಡಿಕ್ಕಿಲ್ಲ ನೀನು ಅಂತ. ನೋಡಲ್ಲಿ ಅದು ಕುತ್ಕಂದು ಹೆಂಗೆ ತಿಂತಾದೆ. ಏನು ತಿಂತ ಇರೋದವ ನೀನು? ಏಕಂದವ ತೋರ್ಸುವ. ಅಲ್ಲಿ ತಟ್ಟೆಗೆ ಹಾಕ್ಸ್ಬಿಟ್ಟು ಅಲ್ಲಾಗವ್ರ ಮಾವಂತ ಕುತ್ಕೊಂಡು ತಿಂತಾದೆ. ಹೆಂಗೆ ತಿಂತಾವ ನೋಡು. ತಿನ್ನ ನೀವು. ಅವ್ರಿಗೂ ಆಗೊಟ್ಟಿನಿ, ನೀ ತಿನ್ನಿ. ಇವಳು ಕೂತವಳೆ ಊಟ ಮಾಡು ಅಂತಂದರೆ ಕೂತವಳೆ ಸುಮ್ಮನೆ. ಯಾವಾಗ ಊಟ ಮಾಡ್ತಾಳೋ ಅಷ್ಟೇ. ಊರಿಗೆ ಹೋಗ್ಬೇಕಂತೆ, ಹೋಗ್ಬೇಕು ಬೆಳಿಗ್ಗೆಗೆ ಅಂದರೆ ನಾನು ಹೋಗ್ತೀನಿ ಅಂತ ಕೂತವಳೆ. ಹ್ಞೂ, ನಾಚಿಕೆ ಇರೋಕ್ಕೆ ಅವಳಿಗೆ. ನಮ್ಮ ಮಕ್ಕಳು ನೋಡಿ 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 ನಗಿತಾವೆ. ಹಿಂಗೆ ಊಟ ಎಲ್ಲ ಮುಗಿಸಿದ್ವಿ. ಐಸ್ ಕ್ರೀಮ್ ತಿಂತಾ ಇದೀವಿ ಇಬ್ರು. ನಾವು ಕುಲ್ಫಿ ತಿಂತಾ ಇದೀವಿ. ಸೀಬೆಹಣ್ಣು ಕುಲ್ಫಿ ತಂದ್ಕೊಟ್ಟವೆ ನಮ್ಮ ಮಕ್ಕಳು. ಸೀಬೆಹಣ್ಣು ತಿಂದಿಲ್ಲ ನೀವು, ತಗೊಳ್ಳಿ ಅಂತ ಅಂದ್ಬಿಟ್ಟು ತಂದ್ಕೊಟ್ಟವ್ರೆ ನೋಡಿ. ತಿಂತಾ ಇದೀವಿ. ಅವಕ್ಕೆಲ್ಲ ವೆರೈಟಿ ತಗೊಂಡು ಚಾಕ್ಲೇಟ್ ಕೋನು, ಪಿಸ್ತಾ ಕೋನು ಅಂತ ತಗೊಂಡು ನಮಗೆ ಅಲ್ಲೇ ಬಿಡು. ಹೇಳೋರ್ಗೆ ಏನು ಮಾಡೋಕ್ಕದು. ಹೇಳೋರು ಹೇಳ್ಕೊತಾ ಇರ್ತಾರೆ, ನಾವು ಮಾಡ್ತಾ ಇರ್ತೀವಿ. ಕೇಳಿಸ್ಕೋಬೇಕು, ಇಲ್ಲಿ ಬಿಡ್ಬೇಕು, ಮಾಡ್ತಾ ಇರ್ತೀವಿ. ಇಷ್ಟ ಆದವ್ರು ನೋಡ್ತಾ ಇರ್ಬೋದು, ಕಷ್ಟ ಆದವ್ರು ಹಂಗೆ ಸ್ಕಿಪ್ ಮಾಡ್ಬಿಟ್ಟು ಹೋಯ್ತಾ ಇರ್ಬೋದು ಅಷ್ಟೇ. ಚೆನ್ನಾಗೈತೆ ಟೇಸ್ಟ್ ಸಿಬ್ಬೆಣ್ಣದು. ಐಸ್ ಕ್ರೀಮ್ ತಿನ್ಬಿಟ್ಟು ನಾನು ಒಯ್ತಾ ಇರೋದೇ ಅಂತವಳೆ. ನೀನೇನಾದ್ರು ಮಾಡ್ಕೊ, ನಾನು ಐಸ್ ಕ್ರೀಮ್ ತಿನ್ಬಿಟ್ಟು ಒಯ್ತಾ ಇರೋದು. 5:30 ಆಗಿದೆ ಫ್ರೆಂಡ್ಸ್. ಸಂಜೆ
ಇನ್ನೊಂದು ಅರ್ಧ ಗಂಟೆ ಆದರೆ ಕತ್ಲೇನೆ ಆಗೋಯ್ತದೆ, ಮನೆಗೆ ಹೋಗ್ಬಾರ್ದಾ? 7 ಗಂಟೆ 7:30 ಕತ್ಲೆ ಆಗೋದು ಇವಾಗ. ಐಸ್ ಕ್ರೀಮ್ ತಿನ್ಕೊತೀನಿ ಫಸ್ಟ್. ಏನಿದು ಕಣ್ಣು ಹೊಡೆದ್ಬಿಡು, ಎಲ್ರಿಗೂ ಕಣ್ಣು ನೋಡಿ. ಹೊರಡ್ತಾವಳೆ, ರೆಡಿ ಆಗವಳೆ. ಇರು ಹೋಗ್ವೆ ಇನ್ನೊಂದು ಸ್ವಲ್ಪ ಹೊತ್ತು ಅಂದರೆ ಇಲ್ಲ ಕತ್ಲೆ ಆಗ್ಬಿಡುತ್ತೆ ಅಂತ. ನಮ್ಮ ಅಮ್ಮನೂ ಬೈತಾವ್ರೆ, ಹೋದರೆ ಬೆಳಕಲ್ಲಿ ಹೋಗು ತಾಯಿ ನೀನು, ಕತ್ಲೆ ಆಗೋಯ್ತದೆ ಅಂತ. ಅದಕ್ಕೆ ಹೊರಡ್ತಾವಳೆ. ಬೇಜಾರಾಯ್ತೈತೆ, ನೆನ್ನೆಯಿಂದ ಇದ್ಲು. ತುಂಬ ಚೆನ್ನಾಗಿದ್ವಿ, ಮಾತಂತೂ ಮುಗ್ದಿಲ್ಲ, ಇನ್ನು ತುಂಬ ಮಾತುಗಳಿದ್ದಾವೆ. ಅದಕ್ಕೆ ನೆಕ್ಸ್ಟ್ ನೀನು ಬಾ ಅಂತೇಳಿ ನೋಡೋಣ ಯಾವ 12:30 ಮಲ್ಕೊಂಡಾಗ. ನನಗಂತೂ ತುಂಬ ಖುಷಿ ಆಯಿತು ಬಂದಿದ್ದು. ಲವ್ ಯು ಟು, ಮಿಸ್ ಯು. ಮಿಸ್ ಯು ಟು. ಫೋನ್ ಮಾಡ್ತಾ ಇರ್ತೀವಿ, ಫೋನಲ್ಲೂ ಕೂಡ ಗಂಟ್ಲೆ ಮಾತಾಡ್ತೀವಿ. ತುಂಬಾ ದೂರನೂ ಏನಿಲ್ಲ, 10 ನಿಮಿಷ ಓಡಾಡಕ್ಕಾಗೋದು. ಆದ್ರೂ ಕೂಡ ತುಂಬಾ ದೂರ ಅನ್ಸುತ್ತೆ. ಹಂಗೇನೆ ಅನ್ಸೋದು. ಆದರೆ ತುಂಬ ಖುಷಿ ಆಯಿತು. ಎಲ್ಲ ಮಕ್ಕಳೆಲ್ಲ ಇದ್ದರು. ನಿನ್ನೆಯಿಂದ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ, ಹಾಗಂತೂ ಕೆಲಸ ಮಾಡಿದ್ದು ಗೊತ್ತಾಗಲಿಲ್ಲ. ಹಾಗಂತೂ ತುಂಬ ಖುಷಿ ಆಗ್ತಾ ಇದೆ. ಈಗ ಹೊರಡ್ತೀನಿ ಅಂತವಳೆ. ನಮ್ಮ ಭಾವ ಇರಲ್ವಂತೆ, ನಾಳೆ ಬೆಳಿಗ್ಗೆನೆ ಮಾರ್ನಿಂಗ್ಗೆ ಟ್ರೈನ್ಗೆ ಹೋಗ್ಬೇಕಂತ. 5 ಗಂಟೆ ಟ್ರೈನ್ ಮದುವೆ ಐತೆ, ಹೋಗ್ತಾರೆ, ನಾನು ಹೋಗಲೇಬೇಕು ಅಂತ ಹೇಳಿ ಹೋಗ್ತಾವಳೆ. ಅದಕ್ಕೆ ನನ್ನ ಮಕ್ಕಳಂತ ಇದ್ರು, ಇಬ್ಬರು ಒಟ್ಟಿಗೆ ಮನೆ ಮಾಡ್ಕೊಬಿಡಿ, ಮನೆ ಮಾಡ್ಕೊಂಡು ಒಂದೇ ತವಿರಿ ಅಂತ. ಅದಕ್ಕೆ ನಾವು ಅಂದ್ವಿ, ಒಂದೇ ತವಿದ್ರೆ ಈ ಪ್ರೀತಿ ಬರಲ್ಲ, ದೂರ ಇದ್ರೇನೆ ಚಂದ ಅಂತ. ಏನಂತೀರ? ಈಗ ಹೊರಡ್ತೀನಿ, ಟೈಮ್ ಆಯ್ತು. ಟೈಮ್ ಆಗ್ತಿದೆ, 6 ಗಂಟೆ ಸಿಗ್ತೀವಿ. ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಅವಳನ್ನ ಕಳಿಸ್ಬಿಡೋಣ. ಬಾಯ್ ಬಾಯ್. ಇನ್ನೊಂದ್ಸರಿ ಕೂರ್ಗಳಿಗೆ ಆಯ್ತಾ? ಬಾಯ್ ಚಿಕ್ಕಪ್ಪ. ಬಾಯ್ ಬಾಯ್ ಚಿಕ್ಕಪ್ಪ. ನೆನ್ನೆ ಬರಬೇಕಿತ್ತು, ನಾನು ಹಿಂಗೆ ಬಿತ್ತಿದೆ ಕ್ಯಾಮ್ರಾ. ಅವ್ರಿಗಿಬ್ರಿಗೂ ಸುಸ್ವಾಗತ ಮಾಡೋರೆ, ನೀನು ನನ್ನೇ ಹೋಯ್ತಿದ್ದೆಲ್ಲ. ಬಂದ್ಬಿಟ್ಟು ಸೈಡ್ಗೆ. ಇದ್ಯಾಕೋ ವಿಡಿಯೋ ಮಾಡು. ಗಾಡಿ ನೋಡ್ತಾವ್ರೆ, ಗಾಡಿ ಸ್ಟ್ಯಾಂಡ್ ತೆಗಿ ಕಾಲು. ವಿಶು ಬಾಯ್. ಇಲ್ಲಿ ಬಾಯ್. ಹಾಗೆ ಇನ್ನು ಅವಳು ಹೊರಡ್ತೀನಿ ಅಂತ ಹೇಳಿದ್ಲು. ನಾವು ಅವಳನ್ನ ಕಳಿಸೋಕೆ ಅಂತ ಹೊರಗಡೆ ಎಲ್ಲ ಬಂದ್ವಿ. ಹಾಗೂ ನನಗೆ ಅವಳು ಹೋಗುವಾಗ ಸ್ವಲ್ಪ ಬೇಜಾರಾಯಿತು, ಆದರೆ ಖುಷಿನೂ ಇತ್ತು. ನನ್ನ ಜೊತೆ ಒಂದು ದಿನ ಇದ್ಲಲ್ಲ ಅನ್ನೋ ಖುಷಿ ಇತ್ತು. ಅವಳ ಜೊತೆ ಮಾತಾಡಿದ್ದು, ಕಳೆದಿದ್ದು, ಟೈಮ್ ಸ್ಪೆಂಡ್ ಮಾಡಿದ್ದು ಎಲ್ಲ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಹಾಗೆ ಇರುವಂತನೂ ಕೂಡ ಹೇಳಿದೆ, ಇಲ್ಲ ನಿಮ್ಮ ಭಾವ ನಾಳೆ ಬೆಳಗ್ಗೆನೇ ಮಾರ್ನಿಂಗ್ಗೆ ಮದುವೆಗೆ ಹೋಗಬೇಕು, ಹಾಗಾಗಿ ಹೋಗಬೇಕು, ಇನ್ನು ಸ್ಕೂಲ್ಗೂ ಕೂಡ ಕಳಿಸ್ಬೇಕಲ್ವಾ ಅಂತ ಹೇಳಿದ್ಲು. ಸರಿ ಆಯಿತು ಹೊರಡು, ಇನ್ನು ಹೋಗೋಷ್ಟೊಳಗೆ ನಿಮ್ಮ ಕತ್ಲೆನೇ ಆಗೋಗುತ್ತೆ, ಇನ್ನು ಬೇಗ ಹೊರಡಿ ಅಂತ ಹೇಳಿದ್ವಿ. ಅವಳ ಜೊತೆ ಇದ್ದಿದ್ದು, ಅವಳು
ಟೈಮ್ಗಳು ನನಗಂತೂ ತುಂಬಾ ಖುಷಿ ಆಯಿತು. ಆದರೆ ಅವಳು ಹೋಗುವಾಗ ಸ್ವಲ್ಪ ಬೇಜಾರು ಆಯಿತು. ನಾನು ಇನ್ನು ವೀಡಿಯೋನ ನಾನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ. ನಮ್ಮ ಫ್ರೆಂಡ್ಶಿಪ್ ಹೇಗಿತ್ತು, ನಿಮಗೆ ಹೇಗೆ ಅನ್ನಿಸ್ತು ಅಂತ ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ನನಗೆ ಸಪೋರ್ಟನ್ನು ನೀಡಿ ಅಂತ ಕೇಳ್ಕೊತೀನಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಇನ್ನೂ ಯಾವ ಥರ ವಿಡಿಯೋ ಬೇಕು ನಿಮಗೆ ಅಂತ ಹೇಳಿದ್ರೆ ನಾನು ಆ ಥರ ವಿಡಿಯೋನ ಮಾಡ್ತೀನಿ. ಇನ್ನು ನೀವು ನನಗೆ ತುಂಬ ಸಪೋರ್ಟನ್ನು ನೀಡಬೇಕು. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ನಾನು ಕೂಡ ಈಗ ಬಾಯ್ನ ಮಾಡ್ತಾ ಇದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಓಕೆ, ಬಾಯ್, ಲವ್ ಯು ಆಲ್.